ಇನ್ನು ದಾವಣಗೆರೆ ಕ್ಷೇತ್ರದ ವಿಚಾರ ಈ ರೀತಿಯಾಗಿದ್ರೆ ಮತ್ತೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಅಂದ್ರೆ ಬೈ ಎಲೆಕ್ಷನ್ ವಿಚಾರವಾಗಿಯೂ ಕೂಡ ಅಲ್ಲಿ ಉಮೇಶ್ ಅಭ್ಯರ್ಥಿ ಎಂದರೆ ಅವರು ಮನೆ ದೇವರ ಮೊರೆ ಹೋಗಿದ್ದಾರೆ. ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ದೇವರ ಮೊರೆ ಹೋಗಿದ್ದಾರೆ. ಗೆಲುವಿಗಾಗಿ ಪವಮಾನ ಹೋಮದಲ್ಲಿ ಉಮೇಶ್ ಮೇಟಿ ಭಾಗಿಯಾಗಿದ್ದಾರೆ. ಕಿಲ್ಲಾದ ಕೊತ್ತಲೇಶ ದೇವಸ್ಥಾನದಲ್ಲಿ ನಡೆದಂತ ಹೋಮ. श्रीमन महागणाधिपति ಇನ್ನು ದಾವಣಗೆರೆ ಕ್ಷೇತ್ರದ ವಿಚಾರ ಈ ರೀತಿಯಾಗಿದ್ರೆ ಮತ್ತೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಅಂದ್ರೆ ಬೈ ಎಲೆಕ್ಷನ್ ವಿಚಾರವಾಗಿಯೂ ಕೂಡ ಅಲ್ಲಿ ಉಮೇಶ್ ಅಭ್ಯರ್ಥಿ ಎಂದರೆ ಅವರು ಮನೆ ದೇವರ ಮೊರೆ ಹೋಗಿದ್ದಾರೆ. ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ದೇವರ ಮೊರೆ ಹೋಗಿದ್ದಾರೆ. ಗೆಲುವಿಗಾಗಿ ಪವಮಾನ ಹೋಮದಲ್ಲಿ ಉಮೇಶ್ ಮೇಟಿ ಭಾಗಿಯಾಗಿದ್ದಾರೆ. ಕಿಲ್ಲಾದ ಕೊತ್ತಲೇಶ ದೇವಸ್ಥಾನದಲ್ಲಿ ನಡೆದಂತ ಹೋಮ. श्रीमन महागणाधिपति ಇನ್ನು ದಾವಣಗೆರೆ ಕ್ಷೇತ್ರದ ವಿಚಾರ ಈ ರೀತಿಯಾಗಿದ್ರೆ ಮತ್ತೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಅಂದ್ರೆ ಬೈ ಎಲೆಕ್ಷನ್ ವಿಚಾರವಾಗಿಯೂ ಕೂಡ ಅಲ್ಲಿ ಉಮೇಶ್ ಅಭ್ಯರ್ಥಿ ಎಂದರೆ ಅವರು ಮನೆ ದೇವರ ಮೊರೆ ಹೋಗಿದ್ದಾರೆ. ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ದೇವರ ಮೊರೆ ಹೋಗಿದ್ದಾರೆ. ಗೆಲುವಿಗಾಗಿ ಪವಮಾನ ಹೋಮದಲ್ಲಿ ಉಮೇಶ್ ಮೇಟಿ ಭಾಗಿಯಾಗಿದ್ದಾರೆ. ಕಿಲ್ಲಾದ ಕೊತ್ತಲೇಶ ದೇವಸ್ಥಾನದಲ್ಲಿ ನಡೆದಂತ ಹೋಮ. श्रीमन महागणाधिपति ಇನ್ನು ದಾವಣಗೆರೆ ಕ್ಷೇತ್ರದ ವಿಚಾರ ಈ ರೀತಿಯಾಗಿದ್ರೆ ಮತ್ತೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಅಂದ್ರೆ ಬೈ ಎಲೆಕ್ಷನ್ ವಿಚಾರವಾಗಿಯೂ ಕೂಡ ಅಲ್ಲಿ ಉಮೇಶ್ ಅಭ್ಯರ್ಥಿ ಎಂದರೆ ಅವರು ಮನೆ ದೇವರ ಮೊರೆ ಹೋಗಿದ್ದಾರೆ. ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ದೇವರ ಮೊರೆ ಹೋಗಿದ್ದಾರೆ. ಗೆಲುವಿಗಾಗಿ ಪವಮಾನ ಹೋಮದಲ್ಲಿ ಉಮೇಶ್ ಮೇಟಿ ಭಾಗಿಯಾಗಿದ್ದಾರೆ. ಕಿಲ್ಲಾದ ಕೊತ್ತಲೇಶ ದೇವಸ್ಥಾನದಲ್ಲಿ ನಡೆದಂತ ಹೋಮ.
श्रीमन्महागणाधिपतये ಇನ್ನು ದಾವಣಗೆರೆ ಕ್ಷೇತ್ರದ ವಿಚಾರ ಈ ರೀತಿಯಾಗಿದ್ರೆ ಮತ್ತೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಅಂದ್ರೆ ಬೈ ಎಲೆಕ್ಷನ್ ವಿಚಾರವಾಗಿಯೂ ಕೂಡ ಅಲ್ಲಿ ಉಮೇಶ್ ಅಭ್ಯರ್ಥಿ ಎಂದರೆ ಅವರು ಮನೆ ದೇವರ ಮೊರೆ ಹೋಗಿದ್ದಾರೆ. ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ದೇವರ ಮೊರೆ ಹೋಗಿದ್ದಾರೆ. ಗೆಲುವಿಗಾಗಿ ಪವಮಾನ ಹೋಮದಲ್ಲಿ ಉಮೇಶ್ ಮೇಟಿ ಭಾಗಿಯಾಗಿದ್ದಾರೆ. ಕಿಲ್ಲಾದ ಕೊತ್ತಲೇಶ ದೇವಸ್ಥಾನದಲ್ಲಿ ನಡೆದಂತ ಹೋಮ. ಇನ್ನು ದಾವಣಗೆರೆ ಕ್ಷೇತ್ರದ ವಿಚಾರ ಈ ರೀತಿಯಾಗಿದ್ರೆ ಮತ್ತೊಂದು ಕಡೆ ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಅಂದ್ರೆ ಬೈ ಎಲೆಕ್ಷನ್ ವಿಚಾರವಾಗಿಯೂ ಕೂಡ ಅಲ್ಲಿ ಉಮೇಶ್ ಅಭ್ಯರ್ಥಿ ಎಂದರೆ ಅವರು ಮನೆ ದೇವರ ಮೊರೆ ಹೋಗಿದ್ದಾರೆ. ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ದೇವರ ಮೊರೆ ಹೋಗಿದ್ದಾರೆ. ಗೆಲುವಿಗಾಗಿ ಪವಮಾನ ಹೋಮದಲ್ಲಿ ಉಮೇಶ್ ಮೇಟಿ ಭಾಗಿಯಾಗಿದ್ದಾರೆ. ಕಿಲ್ಲಾದ ಕೊತ್ತಲೇಶ ದೇವಸ್ಥಾನದಲ್ಲಿ ನಡೆದಂತ ಹೋಮ. श्रीमन्महागणाधिपतये